ಸಂಸದ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅವರು ಈಗಾಗಲೇ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಸರ್ವ್ ಮಾಡಿದ್ರು. ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶವನ್ನ ಕೇಳಿದ್ರು ಪ್ರಜ್ವಲ್ ರೇವಣ್ಣ. ಎಸ್ಐಟಿ ನೋಟಿಸ್ಗೆ ಸಮಯವನ್ನು ಕೇಳಿದ್ರು ಪ್ರಜ್ವಲ್ ರೇವಣ್ಣ. 7 ದಿನಗಳ ಕಾಲ ವಕೀಲರ ಮೂಲಕ ಸಮಯವನ್ನು ಕೇಳಿದ್ರು. ಆ ವಕೀಲರು ಕೂಡ ನಿನ್ನೆ ಮಾತನಾಡಿದ್ರು. ವಾರದ ಒಳಗೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಮುಂದೆ ಹಾಜರಾಗ್ತಾರಾ, ಕಾಲಾವಕಾಶವನ್ನು ಎಸ್ಐಟಿ ಕೊಡುತ್ತಾ ಅಥವಾ ಮತ್ತೆ ನೋಟಿಸ್ ಕೊಡುತ್ತಾ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಇವಾಗ ಉದ್ಭವ ಆಗಿದೆ. ಇದ್ರ ಬಗ್ಗೆ ನಿನ್ನೆ ಕೂಡ ಚರ್ಚೆ ಆಯಿತು. ತುಂಬ ಸೂಕ್ಷ್ಮ ವಿಚಾರ ಇದು. ಆಮೇಲೆ ಸಂತ್ರಸ್ತೆಯರೆಲ್ಲರೂ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಕಾಲಾವಕಾಶವನ್ನು ಕೊಡುತ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಇಲ್ಲಿ ತನಕ ನಿನ್ನೆ ವಕೀಲರು ಹೇಳಿದ ಮಾಹಿತಿಯ ಪ್ರಕಾರ ಇಲ್ಲಿ ತನಕ ಎಸ್ಐಟಿ ಏನು ರಿಪ್ಲೈ ಮಾಡಿಲ್ಲ. ಇವರು ಏನು ಮನವಿಯನ್ನು ಮಾಡ್ಕೋಬೇಕು ಆ ಮನವಿಯನ್ನು ಮಾಡ್ಕೊಂಡಾಗಿದೆ. ಆದರೆ ಎಸ್ಐಟಿ ಉತ್ತರ ಕೊಡಬೇಕಲ್ಲ. ನೀವು ಕಾಲಾವಕಾಶ ಕೇಳಿದ್ದೀರಾ, ಮತ್ತೊಂದು ದಿನಾಂಕವನ್ನು ನಿಗದಿ ಮಾಡಿ ಹೇಳಿ ಅವತ್ತೊಂದು ದಿನ ವಿಚಾರಣೆಗೆ ಬರ್ತಾರೆ ಅಂತ ಕೇಳಿದ ಮೇಲೆ ಒಂದು ಕಾಲಾವಕಾಶವನ್ನು ಕೊಟ್ಟು ಮತ್ತೊಂದು ದಿನಾಂಕವನ್ನು ನಿಗದಿ ಮಾಡಬೇಕು, ಅಥವಾ ಕಾಲಾವಕಾಶ ಕೊಡೋಕ್ಕಾಗಲ್ಲ, 1-2 ದಿವಸದಲ್ಲಿ ಕರೆಸಿ ಅಂತ ಹೇಳಬೇಕು. ಇದೆರಡೂ ಕೂಡ ಮಾಡಿಲ್ಲ ಅಂತಂದರೆ ಮುಂದೇನಾಗುತ್ತೆ ಅಂತಕ್ಕಂಥ ಪ್ರಶ್ನೆ ಏನಾಗಬಹುದು. ಹಾಗಾದರೆ ನೋಡಿ, ಎಸ್ಐಟಿ ನೋಟಿಸ್ಗೆ ಸಮಯವನ್ನು ಪ್ರಜ್ವಲ್ ಅವರೇನೋ ಕೇಳಿದ್ರು ತಮ್ಮ ವಕೀಲರ ಮೂಲಕ ನಿನ್ನೆ. ಅದು ಎಷ್ಟು ದಿನ? 7 ದಿನಗಳ ಕಾಲಾವಕಾಶವನ್ನು ಪ್ರಜ್ವಲ್ ರೇವಣ್ಣ ಅವರು ಕೇಳಿದರು. 7 ದಿವಸ ಆದಮೇಲೆ ಬರ್ತೀನಿ ಅಂತ. ವಕೀಲರು ಅದಕ್ಕೆ ಒಂದು ಅರ್ಜಿಯನ್ನು ಎಸ್ಐಟಿಗೆ ಅಂದರೆ CIDಗೆ ಅವ್ರು ಹಾಕ್ಕೊಂಡಿದ್ರು ಅಂತ ಅನ್ಸುತ್ತೆ. CIDಗೆ ಕೇಳ್ಕೊಂಡಿದ್ರು. ಬಟ್ ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟಿಲ್ಲ. ಒಂದು ವೇಳೆ ಏನಾದ್ರು ಪರ್ಮಿಷನ್ ಕೊಟ್ಟರೆ 1 ವಾರದ ಒಳಗೆ ಎಸ್ಐಟಿ ಮುಂದೆ ಹಾಜರಾಗಬೇಕಾಗುತ್ತೆ. ಆದರೆ ವಾರದ ಸಮಯಾವಕಾಶಕ್ಕೆ ಇನ್ನೂ ಓಕೆ ಅಂದಿಲ್ಲ ಎಸ್ಐಟಿ. ಇದೇ ಇರತಕ್ಕಂಥದ್ದು. ಎಸ್ಐಟಿ ಅವರು ಕೂಡ ಸಡನ್ನಾಗಿ ಎಸ್ ಅಂದ್ಬಿಡಲ್ಲ. ಪ್ರಕರಣಗಳೇನು, ಅದರ ತೀಕ್ಷ್ಣತೆ ಏನು ಅಂತಕ್ಕಂಥದ್ದನ್ನ ನೋಡ್ತಾರೆ. ಇದೀಗ ಅದೇ ಕ್ಷುಲ್ಲಕ ಕಾರಣ ಅಲ್ವಲ್ಲ ಇದು. ಇದೀಗ ವಾರದ ಸಮಯವನ್ನು ನೀಡೋದಕ್ಕೆ ಎಸ್ಐಟಿ ಒಪ್ಪಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. 1-2 ದಿನ ಟೈಮ್ ನೀಡಿ ಮತ್ತೆ ನೋಟಿಸ್ ನೀಡೋದಕ್ಕೆ ನಿರ್ಧಾರವನ್ನು ಮಾಡಬಹುದು, ಅಥವಾ ಉತ್ತರವನ್ನೇ ಕೊಡದೆ 1-2 ದಿನ ಆದಮೇಲೆ ನೋಟಿಸ್ ಕೊಡ್ಬೋದು. 1-2 ದಿವಸದಲ್ಲಿ ಹಾಜರಾಗುವಂತೆ ನೋಟಿಸ್ ಕೊಡ್ತಕ್ಕಂಥ ಸಾಧ್ಯತೆ ಸದ್ಯಕ್ಕೆ ಇದೆ. ಯಾಕೆಂದರೆ ಪ್ರಕರಣ ಗಂಭೀರವಾಗಿದ್ದು ಸಂತ್ರಸ್ತರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇವತ್ತೇನೋ 164 ಸ್ಟೇಟ್ಮೆಂಟ್ ಕೂಡ ಇದೆ ಅಂತ ಹೇಳಿದ್ದಾರೆ. 164 ಸ್ಟೇಟ್ಮೆಂಟ್ ಆಗಿಬಿಟ್ರೆ ತುಂಬ ದಿನ ಆರೋಪಿಗೆ ನಿಮಗೆ ಟೈಮ್ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕಾಗತ್ತೆ, ಕೇಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಇನ್ನು ಆರೋಪಿತ ಸ್ಥಾನದಲ್ಲಿರುವ ನಿಮ್ಮ ವಿಚಾರಣೆ ತುರ್ತು ನಡೆಯಬೇಕಿದೆ. ವಾರದ ಗಡುವು ನೀಡಿ ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೇಗ ಪ್ರಜ್ವಲ್ ಕರೆಸಿ ಅಂತ ವಕೀಲರಿಗೆ ಸೂಚನೆ ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಇವತ್ತೇನಾದರೂ ಈಗಾಗಲೇ ಒಂದು ದೂರು ಸಲ್ಲಿಕೆ ಆಗಿದೆ ಮತ್ತು ಎಸ್ಐಟಿ ಫಾರ್ಮಲ್ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ, ಸಂತ್ರಸ್ತೆಯರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಅವರು ಪ್ರಶ್ನೆ ಮಾಡ್ಬೋದು, ನಾವೆಲ್ಲ ಇಷ್ಟೆಲ್ಲ ಮಾಡಿದ್ವಲ್ಲ, ಏನು ಕ್ರಮ ತಗೊಂಡ್ರಿ ಅಂತ ಕೇಳ್ಬೋದು. ಅದಕ್ಕೆ ಹಂಗಾಗಲ್ಲ, ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಬಹುದು. ಇದು ವಿಚಾರಣೆ ಸಂದರ್ಭದಲ್ಲಿ ಅವ್ರು ಎಷ್ಟೇ VIP VVIP ಏನು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈ ಥರ ವಕೀಲರ ಮುಖಾಂತರ ಸಮಯಾವಕಾಶವನ್ನು ಕೇಳಿದಾಗ SIT ಅವರು ಉತ್ತರ ಕೊಡಲೇಬೇಕಾ? ಪರ್ಮಿಷನ್ ಕೊಟ್ಟಿದ್ದೀವಿ ಅಥವಾ ಕೊಟ್ಟಿಲ್ಲ ಅಂತ ಏನೂ ಉತ್ತರ ಕೊಡದೇನೆ 1-2 ದಿನ ಬಿಟ್ಟು ಮತ್ತೆ ನೋಟಿಸ್ ಸರ್ವ್ ಮಾಡ್ಬೋದಾ? ಇಂತಹ ಗಂಭೀರ ಪ್ರಕರಣದಲ್ಲಿ 7 ದಿನಗಳ ಕಾಲಾವಕಾಶ ಕೊಡೋದಕ್ಕೆ ಸಾಧ್ಯತೆ ಇದೆ ಕಾನೂನಲ್ಲಿ. ಏನಾಗ್ಬೋದು ಈ ವಿಚಾರ ಅಂತ? ಅರವಿಂದ್, ಸಂಸದ ಪ್ರಜ್ವಲ್ ರೇವಣ್ಣ ಅವರಲ್ಲ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿರುವಂಥದ್ದು. ತನಿಖೆಯ ಮುಂದುವರೆದ ಭಾಗವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರಿಗೂ ಕೂಡ SIT ನೋಟಿಸನ್ನು ಕೊಟ್ಟಿತ್ತು. ಆದರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರುವ ಕಾರಣ ಅವರ ವಕೀಲರು ಈಗಾಗಲೇ 7 ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿರುವಂಥದ್ದು. ಸಮಯಾವಕಾಶಕ್ಕೆ SIT ಅಧಿಕಾರಿಗಳು ಸ್ಟಿಲ್ ನಾವು ಯಾವುದೇ ರೀತಿಯ ರೆಸ್ಪಾನ್ಸನ್ನು ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಹೋಗ್ತಾ ಇರುವಂಥದ್ದು. ಹಾಗಾಗಿ ಈಗ ಇರುವಂಥ ಮಾಹಿತಿ ಪ್ರಕಾರ SIT ಅಧಿಕಾರಿಗಳು ವಕೀಲರು
ಕೇಳಿದಂಥ ಸಮಯಾವಕಾಶಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡದೆ ಮತ್ತೆ 2 ದಿನ ಬಿಟ್ಟು ಅವರಿಗೆ ನೋಟಿಸನ್ನು ಕೊಡಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ಬಹಳಷ್ಟು ಗಂಭೀರ ಸ್ವರೂಪದಾಗಿದೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೆ ಅವರಿಗೆ ವಿನಾಯಿತಿ ಕೊಡಲಿಕ್ಕೆ SIT ಒಪ್ಪೋದಿಲ್ಲ ಅನ್ನುವಂಥ ಮಾಹಿತಿ ಇರುವಂಥದ್ದು. 2 ದಿನದ ಬಳಿಕ ಮತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಮಾಡೋದ್ರ ಮೂಲಕ ನೀವು ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು, ಇಲ್ಲದೇ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.